ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಬಾರ್ದೋವಿ ಅನ್ನೋ ಹಾರರ್ ಥ್ರಿಲ್ಲರ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ತುಂಬಾನೇ ಅಂಡರ್ ರೇಟೆಡ್ ಮೂವಿ ಸ್ನೇಹಿತರೆ. ಈ ಹೆಸರಿನ ಹಾರರ್ ಮೂವಿ ಹಿಂದಿಯಲ್ಲಿ ಬಂದಿತ್ತು ಅಂತ ತುಂಬಾನೇ ಜನರಿಗೆ ಗೊತ್ತೇ ಇಲ್ಲ. 2024ರಲ್ಲಿ ಈ ಮೂವಿ ರಿಲೀಸ್ ಆಗಿತ್ತು. ಬಾರ್ದೋ ಸಾಧನೆ ಬಗ್ಗೆ ಈ ಮೂವಿಯಲ್ಲಿ ತೋರಿಸ್ತಾರೆ. ಇದರ ಭಯಾನಕ ಪರಿಣಾಮಗಳು ಹೇಗಿರುತ್ತೆ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಒಬ್ಳು ಮಾಂತ್ರಿಕ ಮಹಿಳೆ ಮಾಡೋ ತಪ್ಪಿನಿಂದ ತುಂಬಾನೇ ಜನರ ಜೀವನ ಹೇಗೆ ಹಾಳಾಗುತ್ತೆ ಅಂತ ಈ ಮೂವಿಯಲ್ಲಿ ನೋಡೋಣ. ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಇರೋದ್ರಿಂದ ಮೂವಿ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಟ್ವಿಸ್ಟ್ ಅರ್ಥ ಆಗ್ಬೇಕು ಅಂದ್ರೆ ಮೊದಲಿಂದ ಈ ಚಿತ್ರವನ್ನ ಗಮನ ಇಟ್ಟು ನೋಡ್ಬೇಕು. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಬ್ಳು ಮಹಿಳೆ ಸಾವನ್ನಪ್ತಾ ಇರೋದನ್ನ ತೋರಿಸ್ತಾರೆ. ವಾಯ್ಸ್ ಓವರ್ ಅಲ್ಲಿ ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ಅನಂತ್ ಹೇಳ್ತಾ ಇದ್ದಾನೆ, ನಾವು ಅನಂತ ಕಾಲದವರೆಗೂ ಈ ಭೂಮಿ ಮೇಲೆ ಅಲೆದಾಡ್ತಾನೆ ಇರ್ತೀವಿ, ಹಲವಾರು ಬಂಧನಗಳಲ್ಲಿ ಮತ್ತೆ ಅನೇಕ ರೂಪಗಳಲ್ಲಿ ಬದುಕ್ತಾನೆ ಇರ್ತೀವಿ ಅಂತ. ನೆಕ್ಸ್ಟಿನಲ್ಲಿ ಅನಂತ್ ಅನ್ನೋ ವ್ಯಕ್ತಿಯನ್ನ ತೋರಿಸ್ತಾರೆ. ಇವನು ಶವಗಳನ್ನ ತಗೊಂಡು ಹೋಗೋ ವ್ಯಾನ್ ನ ಓಡಿಸ್ತಾ ಇರ್ತಾನೆ. ಆದ್ರೆ ಸಮಸ್ಯೆ ಏನಂದ್ರೆ ಇವನು ಯಾರ ಶವವನ್ನ ಸಾಗಿಸ್ತಾನೋ ಅವರ ಆತ್ಮಗಳು ಅನಂತ್ನ ಹಿಂದೆನೆ ಬೀಳ್ತವೆ. ಯಾಕಂದ್ರೆ ಅನಂತ್ ತಂತ್ರ ವಿದ್ಯೆಗಳನ್ನೆಲ್ಲ ಕಲ್ತಿದ್ದಾನೆ. ಇವನು ಆತ್ಮಗಳಿಗೆ ಮುಕ್ತಿ ಕೊಡಿಸ್ತಾನೆ ಅಂತ. ಅನಂತ್ ನೋಡೋಕೆ ಯಾವಾಗ್ಲೂ ಏನೋ ಕಳ್ಕೊಂಡಂಗಿರ್ತಾನೆ. ಯಾಕಂದ್ರೆ ಇವನು ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡಿದ್ದಾನೆ. ಇವನು ಯಾರು, ಎಲ್ಲಿಂದ ಬಂದಿದ್ದಾನೆ, ಇವನ ತಾಯಿ ಯಾರು, ಏನು ಇವನಿಗೆ ಗೊತ್ತಿಲ್ಲ. ಇವನಿಗೆ ಬಾಲ್ಯದ ನೆನಪುಗಳು ಕೂಡ ಇಲ್ಲ. ಇದೆಲ್ಲ ನೆನ್ಪಿಡ್ಕೊಳ್ಳಿ ಸ್ನೇಹಿತರೆ, ಎಲ್ಲದಕ್ಕೂ ಉತ್ತರ ಮುಂದೆ ಸಿಗುತ್ತೆ. ಈಗ್ಲೂ ಅಷ್ಟೇ ಒಂದು ಶವವನ್ನ ಚಿತಾಗಾರಕ್ಕೆ ತಗೊಂಡು ಬರ್ತಾನೆ. ಆದ್ರೆ ಇವನ ವ್ಯಾನ್ ಅಲ್ಲಿ ಚಿತಾಗಾರದಲ್ಲಿ ಆಲ್ರೆಡಿ ಇದ್ದ ಇನ್ನೊಂದು ಡೆಡ್ ಬಾಡಿಯ ಆತ್ಮ ಕೂಡ ಬಂದು ಕುತ್ಕೊಂಡಿದೆ. ಅಂದ್ರೆ ಎರಡು ಆತ್ಮ ಇವನ ಹಿಂದೆ ಬೀಳ್ತವೆ. ಆದರೆ ಇವನಿಗೆ ತೊಂದರೆ ಕೊಡೋದಿಲ್ಲ. ಅನಂತ್ಗೆ ಆತ್ಮಗಳನ್ನ ನೋಡಿ ಭಯ ಸ್ವಲ್ಪನೂ ಆಗಲ್ಲ. ಆತ್ಮಗಳ ಜೊತೆನೆ ಇವನು ಬದುಕ್ತಾ ಇದ್ದಾನೆ. ಈ ಎರಡು ಆತ್ಮಗಳ ಜೊತೆನೆ ಈಗ ಇವನು ದೂರದಲ್ಲಿ ಇರೋ ಫೈರ್ ಸ್ಟೇಷನ್ಗೆ ಬರ್ತಾನೆ ವ್ಯಾನ್ ನಿಲ್ಸೋಕೆ. ಆ ಎರಡು ಆತ್ಮಗಳು ಇವನು ಎಲ್ಲಿ ಹೋದ್ರು ಇವನನ್ನ ಹಿಂಬಾಲಿಸ್ಕೊಂಡೇ ಬರ್ತಾ ಇರೋದ್ರಿಂದ ಹೊರಗೆ ಫೈರ್ ಸ್ಟೇಷನ್ ಮುಂದೆನೆ ಒಂದು ಆಚರಣೆ ಮಾಡೋಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಶಾಬ್ರಿ ಮಂತ್ರ ಅನ್ನ ಹೇಳೋಕೆ ಶುರು ಮಾಡ್ತಾನೆ. ಈ ಅತೃಪ್ತ ಆತ್ಮಗಳಿಗೆ ಮುಕ್ತಿ ಕೊಡ್ಸೋಕೋಸ್ಕರ ಇವನು ಮಂತ್ರ ಹೇಳ್ಬೇಕಾದ್ರೆ ಆ ಎರಡು ಆತ್ಮಗಳು ಬಂದು ಇವನ ಮುಂದೆ ನಿಂತ್ಕೊಂಡಾಗ, ನೀವು ಅನಂತ ಕಾಲದವರೆಗೂ ಭೂಮಿ ಮೇಲೆ ಗುರಿ ಗೊತ್ತಿಲ್ಲದೆ ಓಡಾಡ್ತಾನೆ ಇರಬೇಕಾಗುತ್ತೆ. ಹಾಗಾಗಿ ನೀವು ಆತ್ಮಗಳ ಪ್ರಪಂಚಕ್ಕೆ ಹೋಗಿ ಅದೇ ನಿಮ್ಮ ಮುಕ್ತಿ ಅಂತ ಹೇಳಿದಾಗ ಈ ಆತ್ಮಗಳು ಇಲ್ಲಿಂದ ಹೋಗ್ತವೆ. ಅನಂತ್ ವಾಪಸ್ ಮನೆಗೆ ಬಂದು ಅಡುಗೆ ಮಾಡ್ಬೇಕಾದ್ರೆ ದಾದುಬಾ ಅನ್ನೋರು ಇವನಿಗೆ ಕಾಲ್ ಮಾಡ್ತಾರೆ. ಅನಂತ್ನ ತಾಯಿ ಸಾವನ್ನಪ್ಪಾಗ್ಲಿಂದ ದಾದುಬಾನೇ ಇವನನ್ನ ಸಾಕಿ ಬೆಳೆಸಿರೋದು. ದಾದುಬಾ ಅನಂತ್ ಅವರ ಅಮ್ಮನ್ನ ಅಕ್ಕ ಅಂತ ಕರಿತಾ ಇದ್ರು. ಅನಂತ್ಗೆ ಯಾವಾಗ್ಲೂ ಕನ್ಸಲ್ಲಿ ತನ್ನ ತಾಯಿ ಕಾಣಿಸ್ಕೊಂತಾ ಇರ್ತಾರೆ. ಈ ಬಾರಿ ಬಾರ್ದೋ ಅನ್ನೋ ಗ್ರಂಥದ ಬಗ್ಗೆ ಅವರಮ್ಮ ಮಾತಾಡ್ತಿರೋ ಹಾಗೆ ಕನ್ಸು ಬಿದ್ದಿರುತ್ತೆ. ಆಶ್ಚರ್ಯ ಏನು ಅಂದ್ರೆ ಇವನು ನೋಡೋ ಕನ್ಸು ರಿಯಲ್ ಆಗಿ ನಡೀತಾ ಇದೆಯೇನೋ ಅಂತ ಫೀಲ್ ಆಗ್ತಿರುತ್ತೆ. ಈ ವಿಷಯ ದಾದುಬಾಗೆ ಇವನು ಹೇಳಿದಾಗ, ಅಕ್ಕ ಸಾಧಾರಣವಾದ ಮಹಿಳೆ ಆಗಿದ್ಲು ಅಷ್ಟೇ, ನೀನು ಒಬ್ಬಂಟಿಯಾಗಿ ಶವಗಳ ಜೊತೆ ಆತ್ಮಗಳ ಜೊತೆ ಇದ್ದು ಈ ರೀತಿಯೆಲ್ಲ ಆಗ್ತಾ ಇದೆ, ಸ್ವಲ್ಪ ದಿನ ನನ್ನ ಮನೆಗೆ ಬಾ ಅಂತ ಹೇಳಿ ಫೋನ್ ಇಡ್ತಾರೆ. ಆದ್ರೆ ದಾದುಬಾಗೆ ಬಾರ್ದೋ ಗ್ರಂಥದ ಬಗ್ಗೆ ಗೊತ್ತು. ಅಕ್ಕ ಬಗ್ಗೆ ಕೂಡ ತುಂಬಾನೇ ವಿಚಾರಗಳನ್ನ ಅನಂತಿಂದ ಇವರು ಮುಚ್ಚಿಟ್ಟಿದ್ದಾರೆ. ಹಿಂದೆನೆ ದಾದುಬಾ ವೇದಾಂತ್ ಅನ್ನೋರಿಗೆ ಕಾಲ್ ಮಾಡಿ ಅನಂತ್ಗೆ ಕನ್ಸಲ್ಲಿ ಬಾರ್ದೋ ಗ್ರಂಥ ಕಾಣಿಸ್ಕೊಂತಾ ಇದೆ, ಅಂದ್ರೆ ಇದೇ ಸರಿಯಾದ ಸಮಯ ಅಂತ ಹೇಳ್ತಾರೆ. ಯಾರು ಈ ವೇದಾಂತ್, ಯಾವ ಕೆಲಸ ಮಾಡೋಕೆ ಇದೇ ಸರಿಯಾದ ಸಮಯ ಅಂದ್ರು ಅನ್ನೋ ಪ್ರಶ್ನೆಗೆ ಮೂವಿಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಒಂದೊಂದಾಗೆ ಗೊತ್ತಾಗುತ್ತೆ ಸ್ನೇಹಿತರೆ, ತಲೆ ಕೆಡ್ಸ್ಕೋಬೇಡಿ. ಇವತ್ ರಾತ್ರಿ ಮಲಗಿದ್ದಾಗ್ಲೂ ಮತ್ತೆ ಅನಂತ್ಗೆ ಕನ್ಸು ಬಿಡುತ್ತೆ. ಅಕ್ಕ ಬದುಕಿದ್ದಾಗ ಅವರು ವಾಸವಾಗಿದ್ದ ಮನೆಯಲ್ಲಿ ಅನಂತ್ ಓಡಾಡ್ಬೇಕಾದ್ರೆ ಒಬ್ಳು ಸಾವನ್ನಪ್ಪಿರೋ ಹುಡುಗಿ ಸಡನ್ ಆಗಿ ಮೇಲೆ ಎದ್ದು ಬಾರ್ದೋ ಅಂತ ಹೇಳೋ ಹಾಗೆ ಇವನಿಗೆ ಕಾಣಿಸುತ್ತೆ. ಈ ಹುಡುಗಿಯ ಪಕ್ಕದಲ್ಲೇ ಬಾರ್ದೋ ಗ್ರಂಥ ಇರೋ ಸಣ್ಣ ಪೆಟ್ಟಿಗೆ ಇದೆ. ಇವನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕೆ ಮಲ್ಕೊಂಡ್ರು ಕೂಡ ಇದೇ ರೀತಿ ಕನ್ಸು ಬೀಳ್ತಾ ಇರುತ್ತೆ. ಬೆಳಗ್ಗೆ ಎದ್ದು ಅನಂತ್ ಫೈರ್ ಸ್ಟೇಷನ್ಗೆ ಬಂದಾಗ ಇಲ್ಲಿ ಒಬ್ಬ ವ್ಯಕ್ತಿ ಅನಂತ್ಗೆ ಹೇಳ್ತಾನೆ, ತನ್ನ ಫ್ಯಾಮಿಲಿಯ ಒಬ್ಬ ಹುಡುಗನಿಗೆ ಒಂದು ಆತ್ಮ ತೊಂದರೆ ಕೊಡ್ತಾ ಇದೆ, ಅವನ ದೇಹದಲ್ಲಿ ಯಾವುದೋ ಆತ್ಮ ಇದೆ, ಅದನ್ನ ನೀನು ಓಡ್ಸೋಕಾಗುತ್ತಾ ಅಂತ ಕೇಳಿದಾಗ, ಇಲ್ಲ ನಾನು ಆ ಕೆಲಸ ಎಲ್ಲ ಮಾಡೋದು ಬಿಟ್ಟು ಯಾವ್ದೋ ಕಾಲ ಆಯ್ತು ಅಂತ ಹೇಳ್ತಾನೆ. ಆಯ್ತು ಬಿಡು ಹೋಗ್ಲಿ, ಯಾರೋ ನಿನ್ನ ಕೇಳ್ಕೊಂಡು ಪದೇ ಪದೇ ಇಲ್ಲಿಗೆ ಕಾಲ್ ಮಾಡ್ತಿದ್ದಾರೆ, ಆ ನಂಬರ್ಗೆ ಒಂದ್ಸಲ ಫೋನ್ ಮಾಡಿ ನೋಡು ಅಂತ ಈ ವ್ಯಕ್ತಿ ಹೇಳಿದಾಗ ಹಿಂದೆನೆ ಯಾರಿರ್ಬೋದು ಅಂತ ಅನಂತ್ ಕಾಲ್ ಮಾಡಿದಾಗ ಶಾಂತಾರಾಮ್ ಅನ್ನೋರು ಫೋನ್ ಅಲ್ಲಿ ಹೇಳ್ತಾರೆ, ನಾನು ನಿನ್ನನ್ನ ಚಿಕ್ಕವನಿದ್ದಾಗ್ಲಿಂದ ನೋಡ್ಕೊಂಡ್ ಬಂದಿದ್ದೀನಿ, ನಿನ್ ತಾಯಿ ಅಕ್ಕಗೆ ಸೇರಿದ ಒಂದು ವಸ್ತು ನನ್ನ ಹತ್ರ ಇದೆ, ಅದನ್ನ ನಿನಗೆ ಕೊಡ್ಬೇಕು, ಆದಷ್ಟು ಬೇಗ ನಾನು ಹೇಳೋ ಅಡ್ರೆಸ್ಗೆ ಬಾ ಅಂತ ಹೇಳ್ತಾರೆ. ಅನಂತ್ ಶಾಂತಾರಾಮ್ ಹತ್ರ ಬಂದಾಗ ಇವ್ರಿಗೆ ವಯಸ್ಸಾಗಿದೆ, ಹುಷಾರಿಲ್ಲ, ಇವರು ತುಂಬಾನೇ ವಿಷಯಗಳನ್ನ ಅನಂತ್ಗೆ ಹೇಳ್ತಾರೆ. ಶಾಂತಾರಾಮ್ ದಾದುಬಾಯಿ ಇಬ್ರು ಅನಂತ್ ಅವ್ರ ಅಮ್ಮನ್ನ ಅಕ್ಕ ಅಂತ ಕರಿತಾ ಇದ್ರು. ಇವ್ರು 3 ಜನ ಬಾಬಾಜಿ ಅನ್ನೋ ಗುರುಗಳ ಶಿಷ್ಯರಾಗಿದ್ರು. ಒಂದಿನ ಅಕ್ಕ ಸಾವನ್ನಪ್ಪಿದಳೆ
ಇದ್ದಾಳೆ ಅಂತ ಹೇಳಿ ದಾದುಬಾ ಅನಂತ್ನ ಎತ್ಕೊಂಡು ಶಾಂತಾರಾಮ್ ಅವರ ಮನೆಗೆ ಬಂದಿರ್ತಾರೆ. ಏನಾಯ್ತು ಅಂದಾಗ ಅಕ್ಕ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು, ಅನಂತ್ ಆಕ್ಸಿಡೆಂಟ್ ಇಂದ ಎಲ್ಲ ಮರ್ತೋಗಿದ್ದಾನೆ ಅಂತ ದಾದುಬಾ ಹೇಳಿರ್ತಾರೆ. ಇದನ್ನ ಶಾಂತಾರಾಮ್ಗೆ ನಂಬೋಕಾಗಿರಲ್ಲ, ಯಾಕಂದ್ರೆ ಅನಂತ್ನ ದೇಹದ ಮೇಲೆ ಎಲ್ಲೂ ಗಾಯಗಳೇ ಆಗಿರಲ್ಲ, ತಲೆಗೂ ಏಟಾಗಿಲ್ಲ. ಆದ್ರೂ ಎಲ್ಲ ನೆನಪುಗಳನ್ನ ಮರ್ತೋಗೋಕೆ ಹೇಗೆ ಸಾಧ್ಯ? ಅನಂತ್ ಮೇಲೆ ವಾಮಾಚಾರದ ಪ್ರಯೋಗ ಮಾಡಿ ಹಳೆ ನೆನಪುಗಳನ್ನೆಲ್ಲ ಯಾರೋ ಮರೆಯೋ ಹಾಗೆ ಮಾಡಿದರೆ ಅಂತ ಇವತ್ತಿಗೂ ಶಾಂತಾರಾಮ್ಗೆ ಅನುಮಾನ ಇದೆ. ಮತ್ತೆ ಅವತ್ತು ದಾದುಬಾ ಶಾಂತಾರಾಮ್ನ ಮನೆಯಿಂದ ಬೇರೆ ಮನೆಗೆ ಹೊರಟಾಗ ಒಂದು ಸಣ್ಣ ಪೆಟ್ಟಿಗೆಯನ್ನ ಕೊಟ್ಟು ಹೋಗಿರ್ತಾರೆ. ಇದನ್ನ ಸೇಫ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿ. ಇದರಲ್ಲಿ ಬಾರ್ದೋ ಗ್ರಂಥ ಇದೆ. ಈ ಗ್ರಂಥವನ್ನ ಇಲ್ಲಿವರೆಗೂ ಸುರಕ್ಷಿತವಾಗಿ ಇವರು ಇಟ್ಟಿದ್ರು. ಈಗ ಶಾಂತಾರಾಮ್ನ ನಂತರ ಇದನ್ನ ಯಾರು ನೋಡ್ಕೊಳ್ಳೋರು ಇಲ್ಲ ಅಂತ ಅನಂತ್ಗೆನೆ ಈ ಗ್ರಂಥ ಇರೋ ಪೆಟ್ಟಿಗೆಯನ್ನ ಕೊಟ್ಟು ಕಳಿಸ್ತಾರೆ. ಅನಂತ್ ಇದೇ ಪೆಟ್ಟಿಗೆಯನ್ನ ಕನ್ಸಲ್ಲಿ ನೋಡ್ತಿದ್ದ. ಅದಕ್ಕೆ ತಕ್ಷಣ ಇದನ್ನ ಓಪನ್ ಮಾಡಿ ಒಳಗಿರೋ ಬಾರ್ದೋ ಗ್ರಂಥವನ್ನ ಕೈಯಲ್ಲಿ ಹಿಡ್ಕೊಂತಾನೆ ಅಷ್ಟೇ. ಇವನ ಕೈಕಾಲೆಲ್ಲ ಹಿಡ್ಕೊಂಡಂಗೆ ಆಗಿ ಕೆಳಗೆ ಬಿದ್ದು ಒದ್ದಾಡೋಕೆ ಶುರು ಮಾಡ್ತಾನೆ. ಇದೇ ಸಮಯದಲ್ಲಿ ಇನ್ನೊಂದ್ ಕಡೆ ಒಬ್ಬ ಹುಡುಗನಿಗೂ ಸೇಮ್ ಇದೇ ತರನೇ ಆಗ್ತಿದೆ. ಆ ಹುಡುಗ ನೆರಳಾಡಿ ಸಾವನ್ನಪ್ತಾನೆ. ಅನಂತ್ಗೆ ವಿಷನ್ ಮುಖಾಂತರ ಇದೆಲ್ಲ ಕಾಣಿಸುತ್ತೆ. ಸೊ ಈಗ ಸ್ನೇಹಿತರೆ ಒಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಅಕ್ಕ ಯಾರು ಏನ್ ಕತೆ ಅಂತ ತೋರಿಸ್ತಾರೆ. ಅಕ್ಕ ತಂತ್ರವಿದ್ಯೆ ಎಲ್ಲ ಕಲ್ತ್ಕೊಂಡಿರ್ತಾಳೆ, ಮತ್ತೆ ಬೇರೆ ಬೇರೆ ಸಾಧನೆಗಳನ್ನ ಕೂಡ ಮಾಡಿ ಆತ್ಮಗಳ ಜಗತ್ತಿನ ಬಗ್ಗೆ ಎಲ್ಲವನ್ನ ತಿಳ್ಕೋಬೇಕು ಅಂತ ಅನ್ಕೊಂಡಿರ್ತಾಳೆ. ಅಕ್ಕಗೆ ಶಮ ಅನ್ನೋ ಮಗಳಿದಳೆ. ದಾದುಬಾ ಇವರ ಸೇವಕನ ರೀತಿ ಎಲ್ಲಾ ಕೆಲಸದಲ್ಲೂ ಸಹಾಯ ಮಾಡ್ತಾ ಇರ್ತಾನೆ. ಅಂದ್ರೆ ಈಗ ಪ್ರೆಸೆಂಟ್ ಅಲ್ಲಿ ಅನಂತ್ನ ನೋಡ್ಕೊಂತಿರೋ ಅದೇ ದಾದುಬಾ ಇವನು. ಶಮಗೆ ತನ್ನ ತಾಯಿ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಕದ್ದು ಮುಚ್ಚಿ ನೋಡೋಕೆ ಟ್ರೈ ಮಾಡ್ತಾ ಇದ್ದಾಳೆ. ಇದೇ ಸಮಯಕ್ಕೆ ಒಂದಷ್ಟು ಜನ ಒಬ್ಳು ಹುಡುಗಿಯನ್ನ ಅಕ್ಕ ಹತ್ರ ಕರ್ಕೊಂಡ್ ಬರ್ತಾರೆ, ಯಾವುದೋ ದೆವ್ವ ಇವಳ ದೇಹ ಸೇರಿದೆ ಅಂತ ಹೇಳಿ. ದಾದುಬಾ ಒಂದು ಆಚರಣೆಗೆ ಎಲ್ಲ ವ್ಯವಸ್ಥೆ ಮಾಡಿದಾಗ ಅಕ್ಕ ಈ ಹುಡುಗಿಯ ದೇಹದಲ್ಲಿ ಇರೋ ಆತ್ಮಕ್ಕೆ ಯಾಕೆ ನೀನು ಇವಳನ್ನ ಹಿಡ್ಕೊಂಡಿದ್ಯಾ ಅಂತ ಕೇಳಿದಾಗ ಇವಳು ಹೇಳ್ತಾಳೆ, ನಾನು ವಾಸವಾಗಿದ್ದ ಆಲದ ಮರವನ್ನ ಈ ಹುಡುಗಿಯ ತಂದೆ ನಾಶ ಮಾಡಿದ್ದ, ಅದಕ್ಕೆ ನಾನು ಇವಳ ಕುಟುಂಬವನ್ನೇ ನಾಶ ಮಾಡ್ತೀನಿ ಅಂತ ಇವಳನ್ನ ಪೊಸೆಸ್ ಮಾಡ್ಕೊಂಡಿರೋ ಆತ್ಮ ಹೇಳುತ್ತೆ. ಆಲದ ಮರದಲ್ಲಿ ವಾಸವಾಗಿರೋದು ಅಂದ್ರೆ ಸ್ನೇಹಿತರೆ ಇವನು ಬ್ರಹ್ಮ ರಾಕ್ಷಸ ಆಗಿದ್ದಾನೆ. ನೀನಾಗಿ ನೀನೇ ಇವಳ ದೇಹವನ್ನ ಬಿಟ್ಟೋದ್ರೆ ಏನು ಮಾಡಲ್ಲ, ಇಲ್ಲ ಅಂದ್ರೆ ನಿನ್ನನ್ನ ಬಂಧಿಸಬೇಕಾಗುತ್ತೆ. ಹೇಗಿದ್ರು ನಾನು ನೀವಿರೋ ಕತ್ತಲೆಯ ಪ್ರಪಂಚ ಅಂದ್ರೆ ಆತ್ಮಗಳ ಜಗತ್ತಿನ ಬಗ್ಗೆ ತುಂಬಾನೇ ವಿಷಯ ತಿಳ್ಕೋಬೇಕು ಅಂತಿದ್ದೀನಿ ಅಂದಾಗ ಹುಡುಗಿಯ ದೇಹದಲ್ಲಿರೋ ಬ್ರಹ್ಮ ರಾಕ್ಷಸ ಹೇಳ್ತಾನೆ, ಓ ಹಾಗಿದ್ರೆ ನೀನೇನ ನಮ್ಮ ಜಗತ್ತಿನ ಬಾರ್ದೋನ ಸಿದ್ಧಿ ಮಾಡಿರೋದು, ನೀನು ನಮ್ಮ ಪ್ರಪಂಚವನ್ನ ನೋಡ್ಬೋದು, ಆದ್ರೆ ಬಾರ್ದೋ ಸಾಧನೆ ಮಾಡೋಕೆ ನಿನ್ಗೆ ನಿನ್ ಗುರು ಯಾವತ್ತೂ ಅನುಮತಿ ಕೊಡಲ್ಲ. ನಮ್ಮ ಆತ್ಮಗಳ ಜಗತ್ತಿನ ಎಲ್ಲಾ ವಿದ್ಯೆಗಳನ್ನ ಕಲಿಯೋ ಆಸೆ ನಿನಗೆ ಇದೆ ಅನ್ನೋದು ನನಗೆ ಗೊತ್ತು ಅಂತ ಹೇಳಿದಾಗ ಈಗ ಅಕ್ಕ ಮಂತ್ರವನ್ನ ಹೇಳ್ತಾ ಇವಳ ದೇಹದಲ್ಲಿರೋ ಬ್ರಹ್ಮ ರಾಕ್ಷಸನನ್ನ ಹೊರಗೆ ತೆಗೆದು ಹುಡುಗಿಯನ್ನ ವಾಪಸ್ ಇವಳ ಫ್ಯಾಮಿಲಿ ಹತ್ರ ಕಳಿಸ್ತಾಳೆ. ಬ್ರಹ್ಮ ರಾಕ್ಷಸ ಇದೇ ರೂಮ್ ನ ಮೂಲೆಯಲ್ಲಿ ಕುತ್ಕೊಂಡಿದ್ದಾನೆ. ನಂತರ ಅಕ್ಕ ತಮ್ಮ ಮಗಳು ಶಮ ಹತ್ರ ಮಾತಾಡೋಕೆ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಶಮ ಒಳ್ಳೆ ಡ್ರಾಯಿಂಗ್ಸ್ ನ ಮಾಡ್ತಾ ಇರ್ತಾಳೆ. ಆದ್ರೆ ಇವಳಿಗೆ ಅಕ್ಕ ತನ್ನ ರೂಮ್ ಅಲ್ಲಿ ಏನ್ ಮಾಡ್ತಾಳೆ ಅಂತ ತಿಳ್ಕೊಳ್ಳೋಕೆ ತುಂಬಾನೇ ಆಸಕ್ತಿ ಇದೆ. ಅಕ್ಕ ತಪಸ್ಸು ಮಾಡ್ತಾರೆ, ಮ್ಯಾಜಿಕ್ ಮಾಡ್ತಾರೆ ಅಂತೆಲ್ಲ ಶಮಗೆ ದಾದುಬಾ ಹೇಳಿದ್ರು ಕೂಡ ಇವಳು ರೂಮ್ ಒಳಗೆ ಹೋಗಿ ನೋಡ್ಬೇಕು ಅಂತ ಇದ್ದಾಳೆ. ಅಕ್ಕ ನೀನು ಮಿಸ್ ಆಗು ರೂಮ್ಗೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ತುಂಬಾನೇ ಮಡಕೆಗಳಲ್ಲಿ ಪಾತ್ರೆಗಳಲ್ಲಿ ಎಲ್ಲ ದುಷ್ಟಶಕ್ತಿಗಳನ್ನ ಬಂಧಿಸಿ ಇಟ್ಟಿದ್ದಾಳೆ ಅಕ್ಕ. ಸೊ ಅಕ್ಕ ಈಗ ತಮ್ಮ ರೂಮ್ಗೆ ಬಂದಾಗ ದಾದುಬಾಗೆ ಹೇಳ್ತಾರೆ, ನಿನಗೆ ಆಸಕ್ತಿ ಇದ್ರೆ ನಾನು ಈ ಎಲ್ಲಾ ವಿದ್ಯೆಗಳನ್ನ ನಿನಗೆ ಹೇಳ್ಕೊಡ್ತೀನಿ. ಆ ಕತ್ತಲೆಯ ಪ್ರಪಂಚದಲ್ಲಿ ತುಂಬಾನೇ ಶಕ್ತಿ ಇದೆ. ಆ ಶಕ್ತಿಯನ್ನ ಪಡ್ಕೊಳ್ಳೋ ವಿದ್ಯೆ ನಾವು ಕಲ್ತ್ಕೊಂಡ್ರೆ ಸಾಧಾರಣ ಮನುಷ್ಯ ಏನೇನ್ ಮಾಡೋಕ್ಕಾಗೋಲ್ವೋ ಅದನ್ನೆಲ್ಲ ಮಾಡ್ಬೋದು ಅಂತ ಹೇಳಿದ್ರು. ದಾದುಬಾ ಇದಕ್ಕೆ ಒಪ್ಪಲ್ಲ. ಯಾಕಂದ್ರೆ ದಾದುಬಾಗೆ ಅಕ್ಕ ಕೂಡ ಇದೆಲ್ಲ ಮಾಡ್ತಿರೋದು ಇಷ್ಟ ಇಲ್ಲ, ಏನಾದ್ರೂ ಸಮಸ್ಯೆ ಆದ್ರೆ ಅಂತ ಭಯ ದಾದುಬಾಗೆ. ಅಕ್ಕ ಒಂದು ಮಡಕೆ ತಗೊಂಡು ಇದೇ ರೂಮ್ನ ಮೂಲೆಯಲ್ಲಿ ಕೂತಿರೋ ಬ್ರಹ್ಮ ರಾಕ್ಷಸನ ಹತ್ರ ಬರ್ತಾಳೆ. ಮತ್ತೆ ಮಂತ್ರಗಳನ್ನ ಹೇಳಿ ಬ್ರಹ್ಮ ರಾಕ್ಷಸನನ್ನ ಈ ಮಡಕೆಯಲ್ಲಿ ಬಂಧಿಸಿ ಇಡ್ತಾಳೆ. ಮುಂದಿನ ದಿನ ದಾದುಬಾ ಅಕ್ಕಗೆ ಈ ರಾಕ್ಷಸರನ್ನೆಲ್ಲ ಬಂಧಿಸಿ ಇಡೋದ್ರಿಂದ ಮುಂದೆ ಏನಾದ್ರೂ ಸಮಸ್ಯೆ ಆಗ್ಬೋದು, ಸುಮ್ನೆ ಅವುಗಳನ್ನ ಹೋಗೋಕೆ ಬಿಡು ಅಂತ ಹೇಳ್ತಾನೆ. ಇದಕ್ಕೆ ಅಕ್ಕ, ಇಲ್ಲ, ಆ ಆತ್ಮಗಳಿಗೆ ಕತ್ತಲೆಯ ಜಗತ್ತಿನ ಬಗ್ಗೆ ಗೊತ್ತು, ಆ ಜಗತ್ತಿನ ಬಗ್ಗೆ ಅಲ್ಲಿನ ಶಕ್ತಿಯ ಬಗ್ಗೆ ಸಂಪೂರ್ಣವಾಗಿ ನಾನು ತಿಳ್ಕೊಳ್ಳೋವರೆಗೂ ಇದನ್ನೆಲ್ಲ ನಾನು ನಿಲ್ಸಲ್ಲ ಅಂದಾಗ ದಾದುಬಾ ಬೇಜಾರ್ ಮಾಡ್ಕೊಂಡು ಹೋಗ್ತಾನೆ. ಸ್ಟೋರಿ ಈಗ ಪ್ರೆಸೆಂಟ್ಗೆ ಬರುತ್ತೆ. ಅನಂತ್ ದಾದುಬಾ ಹತ್ರ ಬಂದು ಇವನ ಹತ್ರ ಇರೋ ಗ್ರಂಥವನ್ನ ತೋರಿಸಿ, ನನಗೆ ಇದರ ಬಗ್ಗೆ, ನನ್ನ ಬಗ್ಗೆ, ನನ್ನ ತಾಯಿ ಬಗ್ಗೆ ಎಲ್ಲಾ ವಿಚಾರ ನನಗೆ ಹೇಳಲೇಬೇಕು, ಇಷ್ಟು ವರ್ಷ ನೀನು ನನ್ನಿಂದ ಎಲ್ಲಾ ಮುಚ್ಚಿಟ್ಟಿದ್ದು ಸಾಕು ಅಂತ ತುಂಬಾನೇ ಫೋರ್ಸ್ ಮಾಡಿದಾಗ ದಾದುಬಾ ಇವನಿಗೆ ಅಕ್ಕ ಬಗ್ಗೆ, ಇವನ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹೇಳ್ತಾರೆ. ಅಕ್ಕ 20 ವರ್ಷದ ವಯಸ್ಸಿನಲ್ಲಿ ಒಬ್ಬ ರೈತನ ಜೊತೆ ಮದುವೆ ಆಗಿ ತುಂಬಾನೇ ಖುಷಿಯಾಗಿ ಜೀವನ ಮಾಡ್ತಾ ಇರ್ತಾಳೆ. ಆದ್ರೆ ಒಂದಿನ ಕಾಯಿಲೆಯ ಕಾರಣದಿಂದ ಅಕ್ಕಳ ಗಂಡ ತೀರೋದಾಗ ಅಕ್ಕಳ ಮನಸ್ಸು ಒಡೆದೋಗುತ್ತೆ. ತುಂಬಾನೇ ದುಃಖದಲ್ಲಿ ಇರೋ ಅಕ್ಕ ಆಧ್ಯಾತ್ಮದ ಕಡೆ ಹೆಜ್ಜೆ ಹಾಕ್ತಾಳೆ. ಹೀಗೆ
ಹೀಗೆ ಅಕ್ಕ ತನ್ನ ಗುರು ಬಾಬಾಜಿನ ಭೇಟಿಯಾಗಿ ಅವರ ಒಳ್ಳೆ ಶಿಷ್ಯ ಆಗ್ತಾಳೆ. ಅಕ್ಕ ತುಂಬಾನೇ ಬುದ್ಧಿವಂತೆ, ಹೇಳ್ಕೊಟ್ಟಿದ್ದನ್ನೆಲ್ಲ ಬೇಗ ಕಲಿಯೋ ಇವಳ ಕ್ಷಮತೆಯನ್ನ ನೋಡಿ ತುಂಬಾನೇ ರಹಸ್ಯವಾಗಿರೋ ವಿದ್ಯೆಗಳನ್ನೆಲ್ಲ ಬಾಬಾಜಿ ಇವಳಿಗೆ ಹೇಳ್ಕೊಟ್ಟಾಗ ಈ ವಿದ್ಯೆಯನ್ನ ದುರುಪಯೋಗ ಮಾಡಿ ಕತ್ತಲೆಯ ಪ್ರಪಂಚದಲ್ಲಿ ಇರೋ ಅಮಾನುಷ ಶಕ್ತಿಗಳನ್ನ ಪಡ್ಕೊಳ್ಳೋಕೆ ಶುರು ಮಾಡ್ತಾಳೆ. ಹೀಗೆ ಅಕ್ಕ ಆತ್ಮಗಳ ಜಗತ್ತಿನಿಂದ ಬಾರ್ದೋ ಸಾಧನೆಯ ಬಗ್ಗೆ ಇರೋ ಗ್ರಂಥವನ್ನ ಪಡ್ಕೊಂಡಿರ್ತಾಳೆ. ಆದರೆ ಈ ಬಾರ್ದೋ ವಿದ್ಯೆಯಿಂದ ಏನಾಗುತ್ತೆ ಅಂತ ದಾದುಬಾಗೂ ಗೊತ್ತಿಲ್ಲ. ಒಟ್ನಲ್ಲಿ ಅಕ್ಕ ಸಾವನ್ನಪ್ಪಿದ್ದು ಆಕ್ಸಿಡೆಂಟ್ ಅಲ್ಲಿ ಅಲ್ಲ, ಈ ಬಾರ್ದೋನ ಆಚರಣೆ ಮಾಡ್ಬೇಕಾದ್ರೆ. ಈ ಬಾರ್ದೋ ಗ್ರಂಥದಲ್ಲಿ 2 ಭಾಗಗಳಿದೆ. 2ನೇ ಭಾಗ ಈಗ ಅನಂತ್ ಹತ್ರ ಇರೋದು. ಮೊದಲನೇ ಭಾಗ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಅಕ್ಕಗೆ ಮಾತ್ರ ಗೊತ್ತಿತ್ತು. ಈ ಗ್ರಂಥವನ್ನ ನೀನ್ ಇಟ್ಕೋಬೇಡ, ಅದು ಒಳ್ಳೇದಲ್ಲ ಅಂತ ದಾದುಬಾ ಹೇಳಿದಾಗ ಅನಂತ್ ಈ ಗ್ರಂಥವನ್ನ ಇವ್ರಿಗೇನೆ ಕೊಟ್ಟು ಹೊಡ್ತಾನೆ. ಇವತ್ತು ರಾತ್ರಿ ಒಬ್ಬ ಹುಡುಗನ ಶವ ಸಾಕ್ಸೋಕೆ ಅನಂತ್ಗೆ ಕಾಲ್ ಮಾಡ್ತಾರೆ. ಈ ಹುಡುಗನ ಹೆಸರು ಆದಿ ಅಂತ. ಇವನು ಬೇರೆ ಯಾರು ಅಲ್ಲ ಸ್ನೇಹಿತರೆ, ಅನಂತ್ ಮೊದಲನೇ ಬಾರಿ ಗ್ರಂಥವನ್ನ ತೆಗೆದು ನೋಡಿದಾಗ ಒಬ್ಬ ಹುಡುಗ ನರಳಾಡಿ ಸಾಯೋದನ್ನ ತೋರಿಸಿರ್ತಾರಲ್ಲ, ಅವನೇ ಇವನು. ಈ ಹುಡುಗನ ಆತ್ಮ ಅನಂತ್ನ ಒಂದೇ ಸಮ ಗುರಾಯಿಸ್ಕೊಂಡು ನೋಡ್ತಾ ಇದೆ. ಆದ್ರೆ ಇದೇನು ಹೊಸದಲ್ಲ ಅಂತ ಡೆಡ್ ಬಾಡಿನ ಸ್ಮಶಾನ ತಲುಪಿಸಿ ಮನೆಗೆ ಹೋದಾಗ ಹಿಂದೆನೆ ಆದಿಯ ಆತ್ಮ ಇವನ ಹತ್ರ ಬರುತ್ತೆ. ಇದು ಕೂಡ ಇವನಿಗೆ ಹೊಸದಲ್ಲ. ಈ ಆತ್ಮಕ್ಕೂ ಮುಕ್ತಿ ಕೊಡೋಕೆ ಅಂತ ಆಚರಣೆ ಮಾಡಿ ಮಂತ್ರ ಹೇಳಿ ಈ ಆತ್ಮ ಇಲ್ಲಿಂದ ಹೋಗೋ ಹಾಗೆ ಮಾಡಿ ವಾಪಸ್ ಮನೆಗೆ ಬಂದ್ರೆ ಮತ್ತೆ ಆದಿಯ ಆತ್ಮ ಇವನ ಹತ್ರ ಬರುತ್ತೆ. ನಾನು ನನ್ನ ತಾಯಿ ಹತ್ರ ಹೋಗ್ಬೇಕು, ಅವರು ಎಲ್ಲಿದ್ದಾರೆ ಅಂತ ಪದೇ ಪದೇ ಪ್ರಶ್ನೆ ಕೇಳ್ತಾನೆ ಇದ್ದಾನೆ. ಇದರಿಂದ ಅನಂತ್ಗೆ ಇದೇನಪ್ಪ ಆಚರಣೆ ಮಾಡಿ ಆದ್ಮೇಲೂ ಕೂಡ ಈ ಹುಡುಗನ ಆತ್ಮ ಇಲ್ಲೇ ಇದೆಯಲ್ಲ ಅಂತ ಈಗ ಇವನಿಗೆ ಸ್ವಲ್ಪ ಭಯ ಶುರು ಆಯ್ತು. ಆದಿ ಯಾವಾಗ್ಲೂ ಇವನಿಗೆ ಪ್ರಶ್ನೆ ಕೇಳ್ತಾನೆ ಇರ್ತಾನೆ, ನೀನ್ ಯಾರು, ನಿನ್ ಫ್ಯಾಮಿಲಿ ಅವರಲ್ಲಿ, ಊಟ ಮಾಡ್ದ, ನಿಂತ್ಕೊಂಡ, ಕುತ್ಕೊಂಡ, ಮಲ್ಕೊಂಡ ಅಂತೆಲ್ಲ ಕೇಳ್ತಾ ಎಲ್ಲಿ ಹೋದ್ರೂ ಹಿಂದೆನೆ ಬರ್ತಾ ಇದ್ದಾನೆ. ಇವನು ಕೊಡೋ ಮೆಂಟಲ್ ಟಾರ್ಚರ್ ಅನಂತ್ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ಲ. ಇವನ ಪುಣ್ಯಕ್ಕೆ ಬೇರೆ ದೆವ್ವಗಳ ತರ ಫಿಸಿಕಲ್ ಟಾರ್ಚರ್ ಕೊಡ್ತಿಲ್ಲ. ಈ ಸಮಸ್ಯೆಯನ್ನ ಹೇಳ್ಕೊಂಡು ಅನಂತ್ ದಾದುಬಾ ಹತ್ರ ಬಂದಾಗ ಇವ್ರು ಹೇಳ್ತಾರೆ, ನಾರ್ಮಲ್ ಆಗಿ 4-5 ದಿನಗಳ ನಂತರ ಆತ್ಮಗಳಿಗೆ ತಮ್ಮ ದೇಹದ ಮೇಲಿರೋ ಆಸೆ ಕಡಿಮೆ ಆಗುತ್ತೆ. ಆದ್ರೆ ಈ ಹುಡುಗನ ಆತ್ಮ ಮ್ಯಾಕ್ಸಿಮಮ್ ಅಂದ್ರೂ 12 ದಿನ ಇರುತ್ತೆ ಅಷ್ಟೇ, ಆಮೇಲೆ ತಾನಾಗೆ ಹೋಗುತ್ತೆ ಬಿಡು ಅಂತ ಹೇಳ್ತಾರೆ. ಇನ್ನೊಂದು ಸಲ ಶಾಬರಿ ಮಂತ್ರದ ಪ್ರಯೋಗ ಮಾಡಿ ನೋಡೋಣ ಅಂತ ಟ್ರೈ ಮಾಡ್ತಾನೆ. ಆದರೆ ಈ ಬಾರಿ ಹುಡುಗ ಇವನ ಮುಂದೆನೆ ಕೂತ್ಕೊಂಡು ನನ್ನ ತಾಯಿ ಎಲ್ಲಿದ್ದಾರೆ, ಅವ್ರ ಹತ್ರ ಹೋಗ್ಬೇಕು ಅಂತ ಕೇಳ್ತಾ ಇದ್ದಾನೆ. ಇದಕ್ಕೆ ಅನಂತ್, ಆದಷ್ಟು ಬೇಗ ನೀನು ನಿನ್ ತಾಯಿ ಹತ್ರ ಹೋಗ್ತೀಯಾ, ನೀನು ನಿನ್ ತಾಯಿನ ಹುಡುಕ್ತಾ ಇದ್ಯಾ ಅಷ್ಟೇ, ಆದ್ರೆ ನಾನು ನನ್ನನ್ನೇ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ಸ್ಟೋರಿಯಲ್ಲಿ ಮತ್ತೆ ನಾವು ಫ್ಲಾಶ್ ಬ್ಯಾಕ್ ನ ನೋಡ್ತೀವಿ. ಅಕ್ಕಾಗೆ ಒಬ್ಳೆ ಮಗಳು ಶಮ ಇದ್ಲು ಅಷ್ಟೇ. ಅನಂತ್ ಎಲ್ಲಿಂದ ಬಂದ ಅಂತ ಈಗ ನೋಡೋಣ. ಒಂದಿನ ಅನಂತ್ ದಾದುಬಾ ಹಿಂದೆ ಅಕ್ಕಾಳ ಮನೆ ಹತ್ರ ಬಂದಿರ್ತಾನೆ. ಇವನು ಎಲ್ಲಿಂದ ಬಂದಿದ್ದಾನೆ, ಏನ್ ಕತೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇವನು ದಾರಿ ತಪ್ಪಿರ್ಬೇಕು, ಇಲ್ಲ ಇವನು ಅನಾಥ ಆಗಿರ್ಬೇಕು ಅಂತ ದಾದುಬಾ ಅನ್ಕೊಂಡಿದ್ದಾನೆ. ಅಕ್ಕ ನೀನು ಎಲ್ಲಿರ್ತೀಯ ಅಂತ ಕೇಳಿದಾಗ ದೇವಸ್ಥಾನದಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಪಾಪ ಒಬ್ನೇ ಹುಡುಗ ಏನ್ ಮಾಡ್ತಾನೆ ಅಂತ ಇವನನ್ನ ತಮ್ಮ ಜೊತೆನೆ ಇಟ್ಕೊಂತಾರೆ ಅಕ್ಕ. ನಂತರ ಕತ್ತಲೆ ಪ್ರಪಂಚದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಕೆ ಮತ್ತೆ ಬ್ರಹ್ಮ ರಾಕ್ಷಸನನ್ನ ಮಡಕೆಯಿಂದ ಹೊರಗೆ ತೆಗೆದು ಮಂತ್ರ ಹೇಳ್ಬೇಕಾದ್ರೆ ಬ್ರಹ್ಮ ರಾಕ್ಷಸ ಹೇಳ್ತಾನೆ, ನಿನ್ನ ಸಾವು ಹತ್ರ ಬರ್ತಾ ಇದೆ, ಬೇಗ ಹೋಗಿ ಕಾಳಿ ದೇವಿಯ ಪೂಜೆ ಮಾಡುವಂತ. ಅಕ್ಕ ಸಾವನ್ನಪ್ತಿರೋ ದೃಶ್ಯ ಇವ್ರಿಗೆನೆ ಕಾಣಿಸುತ್ತೆ. ಇದರಿಂದ ಮುಂದಿನ ದಿನಾನೇ ಅಕ್ಕ ಮಕ್ಕಳ ಹತ್ರ ಒಬ್ಬ ವ್ಯಕ್ತಿಯನ್ನ ಬಿಟ್ಟು ದಾದುಬಾ ಜೊತೆ ಕಾಳಿ ದೇವಸ್ಥಾನಕ್ಕೆ ಹೊರಡ್ತಾಳೆ. ರಾತ್ರಿ ಅಕ್ಕಳ ರೂಮಲ್ಲಿ ಬಂದಿಯಾಗಿದ್ದ ಬ್ರಹ್ಮ ರಾಕ್ಷಸ ಈಗ ಮಡಕೆಯನ್ನ ಒಳಗಿಂದಾನೆ ಹೊಡೆದಾಕಿ ಹೊರಗೆ ಬರ್ತಾನೆ. ಈ ಶಬ್ದ ಕೇಳಿಸ್ಕೊಂಡ ಶಮ ಅಕ್ಕ ಏನಾದ್ರೂ ಬಂದಿದ್ದಾರ ಅಂತ ನೋಡೋಕೆ ಸೀದಾ ಅಕ್ಕಳ ರೂಮ್ಗೆ ಬರ್ತಾಳೆ. ಇಲ್ಲಿ ಅಕ್ಕ ಇಲ್ಲ, ಬ್ರಹ್ಮ ರಾಕ್ಷಸ ಕೂತಿದ್ದಾನೆ. ಇವನು ಶಮ ಮೇಲೆ ದಾಳಿ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂತಾನೆ. ಅಂದ್ರೆ ಈ ಬ್ರಹ್ಮ ರಾಕ್ಷಸನಿಗೆ ಮಡಕೆಯನ್ನ ಹೊಡೆದಾಕಿ ಹೊರಗೆ ಬರೋ ಶಕ್ತಿ ಇತ್ತು. ಅಕ್ಕ ತನ್ನ ಶಕ್ತಿಯಿಂದ ಇವನ್ಗೆ ಏನು ಮಾಡೋಕೆ ಬಿಡಲ್ಲ ಅಂತ ಇವಳನ್ನ ಹೊರಗೆ ಹೋಗೋ ಹಾಗೆ ಮಾಡಿ ಅಕ್ಕ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಶಮ ಅನ್ನ ಸಾಯಿಸಿ ಹೋಗಿದ್ದಾನೆ. ಬೆಳಗ್ಗೆ ಅಕ್ಕ ಮತ್ತೆ ದಾದುಬಾ ಬಂದಾಗ ಮಕ್ಕಳನ್ನ ನೋಡ್ಕೋ ಅಂತ ಹೇಳಿ ಹೋಗಿದ್ದ ವ್ಯಕ್ತಿ ಎಲ್ಲೂ ಕಾಣ್ತಿಲ್ಲ. ಅನಂತ್ ತುಂಬಾನೇ ಹೆದರುಕೊಂಡು ಮೂಲೆಯಲ್ಲಿ ಕೂತಿದ್ದಾನೆ. ಗಾಬರಿ ಆದ ಅಕ್ಕ ತನ್ನ ರೂಮ್ಗೆ ಬಂದಾಗ ಶಮ ಸಾವನ್ನಪ್ಪಿರೋದನ್ನ ನೋಡ್ತಾಳೆ. ದಾದುಬಾ ಅಂತೂ ತುಂಬಾನೇ ಅಳ್ತಾ ಇದ್ದಾನೆ. ಇವನು ಎಷ್ಟೇ ಹೇಳಿದ್ರು ಅಕ್ಕ ಇವನ ಮಾತು ಕೇಳ್ತಿರ್ಲಿಲ್ಲ. ಇವರ ಹುಚ್ಚಾಟಕ್ಕೆ ಅಮಾಯಕ ಮಗು ಪ್ರಾಣ ಕಳ್ಕೊಂತಲ್ಲ ಅಂತ. ಸೊ ಪ್ರೆಸೆಂಟ್ಗೆ ಈಗ ವಾಪಸ್ ಬರೋಣ. ಆದಿ ಅನಂತ್ಗೆ ಪ್ರಶ್ನೆಗಳನ್ನ ಕೇಳೋದು ನಿಲ್ಸಿಲ್ಲ. ಆದ್ರೂ ಕೂಡ ಅನಂತ್ಗೆ ಕಂಪನಿ ಸಿಕ್ಕಂಗಾಗಿದೆ. ಒಬ್ಬೊಂಟಿಯಾಗಿದ್ದ ಅನಂತ್ನ ಒಂಟಿತನವನ್ನ ದೂರ ಮಾಡ್ತಿರೋದೇ ಆದಿ. ಇವತ್ತು ರಾತ್ರಿ ಅನಂತ್ ಮಲಗಿದ್ದಾಗ ಕನ್ಸಲ್ಲಿ ಈ ಬಾರಿ ಮೆಟ್ಟಿಲುಗಳ ಮೇಲಿಂದ ರಕ್ತ ಹರಿದು ಬರ್ತಾ ಇದೆ. ಏನಾಯ್ತು ಅಂತ ನೋಡೋಕೆ ಅನಂತ್ ಮೇಲೆ ಹತ್ತು ಬಂದಾಗ ಆದಿ ಕೇಳ್ತಾನೆ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಅಂತ. ಇದ್ದಕ್ಕಿದ್ದಂಗೆ ಆದಿ ಮಾಯ ಆಗಿ ಇವನ ಜಾಗದಲ್ಲಿ ಶಮ ಕಾಣಿಸ್ಕೊಂತ
ಅಂತಾಳೆ. ಶಮ ಗೋಡೆ ಮೇಲೆಲ್ಲ ಚಿತ್ರಗಳನ್ನ ಬಿಡಿಸ್ತಾ ಇದ್ದಾಳೆ. ಇಲ್ಲೇ ಒಬ್ಬ ಭಯಾನಕ ರಾಕ್ಷಸ ತನ್ನ ಕೈಯಲ್ಲಿ ಬಾರ್ದೋ ಗ್ರಂಥದ ಮೊದಲನೇ ಭಾಗ ಹಿಡ್ಕೊಂಡು ನಿಂತಿದ್ದಾನೆ. ಅನಂತ್ಗೆ ನಿದ್ರೆಯಿಂದ ಎಚ್ಚರಿಕೆ ಆದಾಗ ಆದಿ ಎಲ್ಲೂ ಕಾಣ್ತಿಲ್ಲ. ಎಲ್ಲಾ ಕಡೆ ಅವನನ್ನ ಹುಡುಕಿದ್ರು ಎಲ್ಲೂ ಸಿಗೋದಿಲ್ಲ. ಮೋಸ್ಟ್ಲಿ ದಾದುಬಾ ಹೇಳ್ದಂಗೆ 12 ದಿನ ಆಗಿ ಹೋಗಿದ್ದಾನೆ ಅನ್ಸುತ್ತೆ. ಆದ್ರೆ ಅನಂತ್ ಮತ್ತೆ ಒಂಟಿಯಾಗಿ ಬೇಜಾರ್ ಮಾಡ್ಕೊಂಡಿದ್ದಾನೆ. ಹೀಗೆ ಅನಂತನ ಕೆಲಸವನ್ನ ಮುಂದುವರಿಸ್ತಾನೆ. ಒಂದಿನ ಇಬ್ಬರು ಅನಾಥ ಮಕ್ಕಳು ಭಿಕ್ಷೆ ಬೇಡ್ತಿರೋದನ್ನ ನೋಡಿ ಅವ್ರಿಗೆ ದುಡ್ಡನ್ನ ಕೊಡ್ತಾನೆ. ನಂತರ ದಾದುಬಾ ಹತ್ರ ಬಂದು ಹೇಳ್ತಾ ಇದ್ದಾನೆ, ಆ ಹುಡುಗ ಕಾಣಿಸ್ತಿಲ್ಲ, ಮೋಸ್ಟ್ಲಿ ಹೋಗಿದ್ದಾನೆ ಅನ್ಸುತ್ತೆ. ಆದ್ರೆ ಯಾಕೋ ಗೊತ್ತಿಲ್ಲ, ಅವನು ನನ್ನ ಫ್ಯಾಮಿಲಿ ಅವನೇನೋ ಅಂತ ಫೀಲ್ ಆಗ್ತಿತ್ತು. ಅವನು ಇಲ್ದೇ ಇರೋದ್ರಿಂದ ಈಗ ಬೇಜಾರಾಗ್ತಿದೆ ಅಂದಾಗ ದಾದುಬಾ ಇವನಿಗೆ ಅದು ಆತ್ಮ ಆಗಿದೆ, ಮತ್ತೆ ಆ ಹುಡುಗ ಏನಾದ್ರೂ ಕಾಣಿಸಿದ್ರು ಕೂಡ ಅವನಿಂದ ದೂರ ಇರು ಅಂತ ಬೈತಾ ಇದ್ದಾರೆ. ಅನಂತ್ ಇವರ ಮನೆಯಿಂದ ಹೊರಟಾಗ ದಾದುಬಾ ಇಲ್ಲೇ ಇಟ್ಟಿರೋ ಗ್ರಂಥದ ಕೆಳಗೆ ಒಂದು ಚೀಟಿ ಇದೆ. ಇದರಲ್ಲಿ ಬಾರ್ದೋ ಸಾಧನೆ ಮಾಡೋಕ್ಕೂ ಮುಂಚೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅಂತ ಬರ್ದಿದೆ. ಇದನ್ನ ಬರ್ದಿರೋದು ಸ್ವಾಮಿ ವೇದಾಂತನವರು. ಮೊದಲನೇ ಬಾರಿ ಈ ಮೂವಿಯಲ್ಲಿ ನಮಗೆ ದಾದುಬಾನ ತೋರಿಸಿದಾಗ ಸ್ನೇಹಿತರೆ, ಅನಂತ್ನ ಜೊತೆ ಫೋನಲ್ಲಿ ದಾದುಬಾ ಮಾತಾಡಿ ಆದ್ಮೇಲೆ ವೇದಾಂತ್ ಅವ್ರಿಗೇನೆ ಕಾಲ್ ಮಾಡಿ ಅನಂತ್ಗೆ ಬಾರ್ದೋ ಗ್ರಂಥದ ಬಗ್ಗೆ ಕನಸು ಬೀಳ್ತಾ ಇದೆ, ಇದೇ ಸರಿಯಾದ ಸಮಯ ಅಂತ ಹೇಳಿದ್ದು. ಇದಾದ್ಮೇಲೆ ಅನಂತ್ಗೆ ಪದೇ ಪದೇ ಒಂದೇ ರೀತಿಯ ಕನಸು ಬೀಳೋದು ಜಾಸ್ತಿ ಆಗುತ್ತೆ. ಶಮ ಮತ್ತೆ ಆ ರಾಕ್ಷಸ ಕನಸಲ್ಲಿ ಕಾಣಿಸ್ತಿದ್ದಾನೆ. ಇದರಿಂದ ಇವನು ಬೇಜಾರಲ್ಲಿ ಫೈರ್ ಸ್ಟೇಷನ್ ನ ಒಂದು ಜಾಗಕ್ಕೆ ಬಂದಾಗ ಇಲ್ಲಿ ಗೋಡೆ ಮೇಲೆಲ್ಲ ಯಾರೋ ಚಿತ್ರ ಬಿಡಿಸಿರೋದು ನೋಡಿ ಅಳೋಕೆ ಶುರು ಮಾಡ್ತಾನೆ. ಯಾಕಂದ್ರೆ ಸ್ನೇಹಿತರೆ, ಕನಸಲ್ಲಿ ಇದೇ ಜಾಗದಲ್ಲಿ ಶಮ ಚಿತ್ರ ಬಿಡಿಸೋದು ಅನಂತ್ಗೆ ಕಾಣಿಸಿತ್ತು. ಇಲ್ಲಿ ನೋಡಿದ್ರೆ ರಿಯಲ್ ಆಗಿ ಚಿತ್ರಗಳು ಗೋಡೆ ಮೇಲೆ ಇದ್ದಾವೆ. ನಡೀತಿರೋದೆಲ್ಲ ಕನಸ ಅಥವಾ ನಿಜಾನ ಅಂತ ಗೊತ್ತಾಗದೆ ಎಲ್ಲಾ ಪ್ರಶ್ನೆಗೆ ಉತ್ತರ ಪಡ್ಕೋಬೇಕು ಅಂತ ಹೇಳಿ ಸ್ವಾಮಿ ವೇದಾಂತ್ನ ಹುಡ್ಕೊಂಡು ಇವ್ರ ಹತ್ರ ಬರ್ತಾನೆ. ಯಾರ್ ನೀನು ಅಂತ ವೇದಾಂತ್ ಇವನಿಗೆ ಕೇಳಿದಾಗ, ಅಕ್ಕ ಅವರ ಮಗ ನಾನು, ನಿಮಗೆ ಅಕ್ಕ ಗೊತ್ತಿರ್ಬೋದು ಅಂತ ಹೇಳಿ ಇವನು ಕನ್ಸಲ್ಲಿ ಏನೇನ್ ನೋಡ್ತಿದ್ದಾನೋ ಅದನ್ನೆಲ್ಲ ಹೇಳಿದಾಗ ವೇದಾಂತ್ ಅವ್ರಿಗೆ ಕನ್ಫರ್ಮ್ ಆಯ್ತು ಇವನೇ ಅಕ್ಕಳ ಮಗ ಅಂತ. ಇವನ ಬಗ್ಗೆ ದಾದುಬಾ ವೇದಾಂತ್ಗೆ ಹೇಳಿದ್ರು. ಆದ್ರೆ ಅನಂತ್ನ ಇವರು ಮೊದಲನೇ ಬಾರಿ ನೋಡ್ತಾ ಇರೋದು. ಅದಕ್ಕೆ ಇವನಿಗೆ ಬಾರ್ದೋ ಬಗ್ಗೆ ಹೇಳೋಕೆ ಮೊದಲು ಇವನನ್ನ ಬಾರ್ದೋ ಗ್ರಂಥವನ್ನ ಇಟ್ಟಿದ್ದ ಜಾಗಕ್ಕೆ ಕರ್ಕೊಂಡ್ ಬಂದು ಹೇಳ್ತಾರೆ, ಇದೇ ಜಾಗದಲ್ಲಿ ಆ ಗ್ರಂಥ ಇತ್ತು, ಆದ್ರೆ 32 ವರ್ಷಗಳ ಹಿಂದೆ ಇದ್ದಕ್ಕಿದ್ದಂಗೆ ನಾಪತ್ತೆ ಆಗೋಯ್ತು. ಅಕ್ಕ ಕತ್ತಲೆಯ ಜಗತ್ತಿನಿಂದ ಪಡ್ಕೊಂಡಿದ್ದ ವಿದ್ಯೆ ಅದು, ಅದನ್ನ ಉಪಯೋಗಿಸೋಷ್ಟು ಅಕ್ಕ ಇನ್ನು ಬೆಳೆದಿರ್ಲಿಲ್ಲ ಅಂತ ಹೇಳಿ ಬಾಬಾಜಿ ಅವಳಿಂದ ಆ ಗ್ರಂಥವನ್ನ ಇಸ್ಕೊಂಡು ನನಗೆ ಕೊಟ್ಟಿದ್ರು, ಅದನ್ನ ಸುರಕ್ಷಿತವಾಗಿ ಇಡೋಕೋಸ್ಕರ. ಆದ್ರೆ ಅದು ಹೇಗೆ ಕಾಣೆ ಆಯ್ತು ಅಂತಾನೆ ಗೊತ್ತಿಲ್ಲ. ಅದನ್ನ ವಾಪಸ್ ಪಡ್ಕೊಳ್ಳೋಕೆ ನೀನೇ ಈಗ ಸಹಾಯ ಮಾಡ್ಬೇಕು. ಕನ್ಸಲ್ಲಿ ಅಕ್ಕ ನಿನಗೆ ಈ ಗ್ರಂಥದ ಬಗ್ಗೆ ಏನಾದ್ರೂ ಹೇಳಿದ್ರೆ ನಮಗೆ ಅದನ್ನ ಹೇಳು, ಯಾಕಂದ್ರೆ ಅಕ್ಕ ಬೇರೆ ಯಾವ್ದೋ ರೂಪದಲ್ಲಿ ನಿನ್ ಜೊತೆನೆ ಇರ್ಬೋದು ಅಂತ ಹೇಳ್ತಾರೆ. ಇದನ್ನ ಕೇಳಿ ಅನಂತ್ ಹೊರಟಾಗ ವೇದಾಂತ್ ದಾದುಬಾಗೆ ಕಾಲ್ ಮಾಡಿ ಅನಂತ್ ತನ್ನ ಕನಸಿನ ಬಗ್ಗೆ ಎಲ್ಲ ನನಗೆ ಹೇಳಿದ್ದಾನೆ. ಕನಸಲ್ಲಿ ಅವನಿಗೆ ಗ್ರಂಥದ ಮೊದಲನೇ ಭಾಗ ಕೂಡ ಕಾಣಿಸಿದೆ. ಈಗ ನಾವು ಬಾರ್ದೋನ ಮೊದಲನೇ ಭಾಗವನ್ನ ಪಡ್ಕೊಳ್ಳೋಕೆ ಇರೋದೊಂದೇ ದಾರಿ, ಬಾರ್ದೋನ 2ನೇ ಭಾಗವನ್ನ ಅನಂತ್ ಮೇಲೆ ಪ್ರಯೋಗ ಮಾಡು ಅಂತ ಹೇಳ್ತಾರೆ. ಈಗ ದಾದುಬಾ ಅನಂತ್ನ ಮನೆಗೆ ಕರೆಸ್ಕೊಂಡು ಹೇಳ್ತಾರೆ, ನಿನಗೆ ಆ ಹುಡುಗನ ಆತ್ಮದಿಂದ ದೂರ ಇರುವಂತ ಇದಕ್ಕೆ ಹೇಳ್ತಿದ್ದು. ಅಕ್ಕ ಅವನ ರೂಪದಲ್ಲಿ ಏನಾದ್ರೂ ಬಂದು ನಿನ್ ತಲೆ ಕೆಡ್ಸಿ ನಿನ್ ಕೈಯಲ್ಲಿ ಮಾಡಬಾರ್ದ ಕೆಲಸಗಳನ್ನ ಮಾಡ್ಸಿದ್ರೆ ಅಂತ ಭಯ ನನಗೆ. ಬಾರ್ದೋ ಅನ್ನೋದು ಸಾವು ಮತ್ತೆ ಪುನರ್ಜನ್ಮದ ನಡುವೆ ಇರೋ ಅಂತರಾಳ ಆಗಿದೆ. ಈ ವಿದ್ಯೆಯಿಂದ ಮನುಷ್ಯ ಸಾವನ್ನ ಗೆಲ್ಬಹುದು, ಅಮರ ಆಗ್ಬೋದು ಅಂತ ಹೇಳ್ತಾ ಅಕ್ಕ ಶಮಾಳ ಸಾವಿನ ನಂತರ ಏನ್ ಮಾಡಿದ್ಲು ಅಂತ ಈಗ ತೋರಿಸ್ತಾರೆ. ಶಮಾಳ ಸಾವಿಂದ ಅಕ್ಕಗೆ ತುಂಬಾನೇ ಆಘಾತ ಆಗಿದೆ. ಅದಕ್ಕೆ ಮೊದಲು ದಾದುಬಾಗೆ ಹೊರಗೆ ಹೋಗೋಕೆ ಹೇಳಿ ಬಾರ್ದೋ ಸಾಧನೆ ಮಾಡೋಕೆ ರೆಡಿ ಮಾಡ್ಕೊಂತಾ ಇದ್ದಾಳೆ. ದಾದುಬಾಗೆ ಈ ವಿಷಯ ಗೊತ್ತಿಲ್ಲ. ಶಮಾಳ ದೇಹವನ್ನ ಸುಡೋಕೆ ಮರವನ್ನ ಕಟ್ ಮಾಡ್ತಾ ಇದ್ದಾನೆ. ಅಕ್ಕ ಒಂದು ದೊಡ್ಡ ಮಡಕೆಯನ್ನ ತಗೊಂಡು ದೈತ್ಯ ಮಂತ್ರವನ್ನ ಹೇಳಿ ಇದರ ಒಳಗಿರೋ ರಾಕ್ಷಸ ಹೊರಗೆ ಬರೋ ಹಾಗೆ ಮಾಡ್ತಾಳೆ. ಅನಂತ್ ಕನ್ಸಲ್ಲಿ ನೋಡ್ತಿದ್ನಲ್ಲ ಅದೇ ರಾಕ್ಷಸ ಇವನು. ಸ್ವಾಮಿ ವೇದಾಂತ ಹತ್ರ ಬಾರ್ದೋ ಗ್ರಂಥ ಇದೆ, ಅದನ್ನ ತಗೊಂಡು ಬಂದು ನನಗೆ ಕೊಡುವಂತ ಆಜ್ಞೆ ಮಾಡಿದಾಗ ಈ ರಾಕ್ಷಸ ಹೋಗಿ ಬಾರ್ದೋ ಗ್ರಂಥವನ್ನ ವೇದಾಂತ ಅವರ ಜಾಗದಿಂದ ಕತ್ಕೊಂಡ್ ಬಂದು ಕೊಡ್ತಾನೆ. ಇನ್ಮೇಲೆ ನೀನೇ ಈ ಗ್ರಂಥದ ರಕ್ಷಣೆ ಮಾಡ್ಬೇಕು ಅಂತ ಅಕ್ಕ ಈ ರಾಕ್ಷಸನಿಗೆ ಹೇಳಿ ಬಾರ್ದೋ ಆಚರಣೆಗೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡು ರೂಮ್ ನ ಮಧ್ಯದಲ್ಲಿ ಇರೋ ಕಂಬದ ಒಂದು ಸೈಡ್ಗೆ ಶಮಾಳ ಬಾಡಿಯನ್ನ ಕಟ್ಟಿದಳೆ, ಇನ್ನೊಂದು ಸೈಡ್ಗೆ ಅನಂತ್ನ ಎಳ್ಕೊಂಡ್ ಬಂದು ಕಟ್ಟಿದಳೆ ಅಕ್ಕ. ಇಲ್ಲೇನಾಗ್ತಿದೆ ಅಂದ್ರೆ ಸ್ನೇಹಿತರೆ, ಅಕ್ಕ ಶಮಾಳ ಆತ್ಮವನ್ನ ಅನಂತ್ನ ದೇಹದ ಒಳಗೆ ಬಾರ್ದೋನ ಸಹಾಯದಿಂದ ಹಾಕೋಕೆ ನೋಡ್ತಾ ಇದ್ದಾಳೆ. ಅನಂತ್ನ ದೇಹ ಆತ್ಮ ಶಮಾದು ಆ ರೀತಿ ಆಗ್ಲಿ ಅಂತ ಅಕ್ಕ ಈಗ ಮಂತ್ರವನ್ನ ಹೇಳೋಕೆ ಶುರು ಮಾಡಿದಾಗ ಅನಂತ್ ವಿಚಿತ್ರವಾಗಿ ಆಡೋಕೆ ಶುರು ಮಾಡ್ತಾನೆ. ಅಕ್ಕ ಕೂಡ ಇವನ ರೀತಿನೇ ಆಡ್ತಿದ್ದಾಳೆ, ಆದ್ರೆ ಮಂತ್ರ ಹೇಳೋದು ನಿಲ್ಲಿಸ್ತಿಲ್ಲ. ಹೊರಗೆ ಮರ ಕಡಿತಿದ್ದ ದಾದೋಬಾ ವಾತಾವರಣದಲ್ಲಿ ಬದಲಾವಣೆಗಳಾಗ್ತಿರೋದನ್ನ ಗಮನಿಸ್ತಾನೆ. ಇದ್ದಕ್ಕಿದ್ದಂಗೆ ಜೋರಾಗಿ ಗಾಳಿ ಬೀಸ್ತಾ ಇದೆ, ಪ್ರಾಣಿಗಳೆಲ್ಲ ಜೋರಾಗಿ ಶಬ್ದ ಮಾಡ್ತಾ ಇದ್ದಾವೆ, ಪಕ್ಷಿಗಳಂತೂ ಒಂದಾದ್ಮೇಲೆ ಒಂದು ಸಾವನ್ನಪ್ಪಿ ಆಕಾಶದಿಂದ ಬೀಳ್ತಾ ಇದ್ದಾವೆ. ದಾದೋಬಾ ಇದೇ
ಏನಾಗ್ತಿದೆ ಅಂತ ಹಿಂದಿರುಗಿ ನೋಡಿದಾಗ ಅಕ್ಕಳ ರೂಮಲ್ಲಿ ಬೆಂಕಿಯ ಬೆಳಕು ಕಾಣ್ತಾ ಇದೆ. ತಕ್ಷಣ ಅಕ್ಕಳ ರೂಮ್ನ ಡೋರ್ ಹೊಡೆದಾಕಿ ದಾದುಬಾ ಒಳಗೆ ಬಂದಾಗ ಇವಳು ಬಾರ್ದೋ ಸಾಧನೆ ಮಾಡ್ತಿದ್ದಾಳೆ ಅಂತ ಗೊತ್ತಾಯ್ತು. ಇಲ್ಲೂ ಅಷ್ಟೇ ವಿಚಿತ್ರವಾದ ಶಬ್ದಗಳೆಲ್ಲ ಆಗ್ತಾ ಇದೆ. ದಾದುಬಾಗೆ ಇದನ್ನ ಕೇಳಿಸ್ಕೊಳಕ್ ಆಗ್ತಿಲ್ಲ. ಈ ಆಚರಣೆಯನ್ನ ನಿಲ್ಸೋಕೆ ಅನಂತ್ನ ಕಾಪಾಡೋಕೆ ಇವನು ತುಂಬಾನೇ ಪ್ರಯತ್ನ ಪಟ್ರು. ಆಗದೆ ಇದ್ದಾಗ ನೀರಿರೋ ಮಡಕೆಯನ್ನ ತಗೊಂಡ್ ಬಂದು ಬೆಂಕಿಯನ್ನ ಹಾರಿಸಿ ಬಾರ್ದೋ ಸಾಧನೆಯನ್ನ ಮಧ್ಯದಲ್ಲೇ ನಿಲ್ಲಿಸ್ಬಿಡ್ತಾನೆ ದಾದುಬಾ. ಇದರ ಪರಿಣಾಮ ಅಕ್ಕ ಸಾವಿನ ದವಡೆಯಲ್ಲಿ ಇದ್ದಾಳೆ. ಅನಂತ್ ಪ್ರಜ್ಞೆ ತಪ್ಪಿದ್ದಾನೆ. ಅಕ್ಕ ಸಾಯೋಕ್ಕೂ ಮುಂಚೆ ದಾದುಬಾಗೆ ನೀನು ದೊಡ್ಡ ತಪ್ಪನ್ನ ಮಾಡ್ಬಿಟ್ಟೆ, ಸ್ಮೃತಿ ಮಂತ್ರ ಅನಂತ್ ಅಂತ ಹೇಳಿ ಸಾವನ್ನಪ್ತಾಳೆ, ಜಾಸ್ತಿ ಏನು ಹೇಳೋದಿಲ್ಲ. ಅನಂತ್ಗೆ ಎಚ್ಚರಿಕೆ ಆದಾಗ ಇಲ್ಲಿಂದ ಹಿಂದೆ ಏನೇನ್ ನಡೀತೋ ಎಲ್ಲ ಮರ್ತೋಗಿದ್ದಾನೆ. ದಾದುಬಾ ಶಮ ಮತ್ತೆ ಅಕ್ಕಳ ಅಂತ್ಯ ಸಂಸ್ಕಾರ ಮಾಡಿ ಸಿಟಿಗೆ ಶಾಂತಾರಾಮ್ ಅವರ ಮನೆಗೆ ಹೊರಡ್ತಾನೆ. ಇದಾದ್ಮೇಲೆ ಏನಾಯ್ತು ಅಂತ ಶಾಂತಾರಾಮ್ ಅನಂತ್ಗೆ ಮೊದ್ಲೇ ಹೇಳಿದ್ದಾರೆ. ಅಕ್ಕ ದಾದುಬಾಗೋಸ್ಕರ ಬಾರ್ದೋನ 2ನೇ ಭಾಗವನ್ನ ರೂಮಲ್ಲೇ ಇಟ್ಟಿರ್ತಾಳೆ. ಮೊದಲನೇ ಭಾಗವನ್ನ ಆ ರಾಕ್ಷಸ ತಗೊಂಡ್ ಹೋಗಿದ್ದಾನೆ. ಮೊದಲನೇ ಭಾಗದ ಹೆಸರು ಸಂಜೀವಿನಿ ಅಂತ. ಮನುಷ್ಯ ಸಾಯೋಕ್ಕೂ ಮುಂಚೆನೆ ದೇಹವನ್ನ ಬದಲಾಯಿಸ್ತಾನೆ. ಹೀಗೆ ಸಾಯೋಕ್ಕೂ ಮುಂಚೆ ಒಂದಾದ್ಮೇಲೆ ಒಂದು ದೇಹವನ್ನ ಬದಲಾಯಿಸ್ಕೊಂಡು ಈ ರೀತಿ ಅಮರ ಆಗ್ತಾರೆ. ಅಂದ್ರೆ ಆತ್ಮವನ್ನ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹಾಕೋದು. ಈ ರೀತಿ ಮಾಡೋದ್ರಿಂದ ಹಳೆ ದೇಹದ ಜೊತೆ ಯಾವ್ಯಾವ ನೆನಪುಗಳಿರುತ್ತೋ ಅದೆಲ್ಲ ಹೊಸ ದೇಹಕ್ಕೆ ಹೋದ್ಮೇಲೆ ಮರ್ತೋಗಿರುತ್ತೆ. ಅದನ್ನ ನೆನ್ಪು ಮಾಡ್ಕೊಳ್ಳೋಕೆ ಬಾರ್ದೋನ 2ನೇ ಭಾಗ ಸ್ಮೃತಿಯನ್ನ ಉಪಯೋಗಿಸ್ಬೇಕು. ಇದೆಲ್ಲವನ್ನ ದಾದುಬಾ ಅನಂತ್ಗೆ ಹೇಳಿದಾಗ ಅನಂತ್ಗೆ ಗೊತ್ತಾಯ್ತು ತನ್ನ ದೇಹದಲ್ಲಿ ಇರೋದು ಶಮ ಅಂತ. ಅಕ್ಕ ಬಾರ್ದೋ ಸಾಧನೆ ಮಾಡಿದಾಗ ಶಮಾಳ ಆತ್ಮ ಅನಂತ್ನ ಸೇರಿದೆ. ಈಗ ಅನಂತ್ನ ಹೆಸರು ಮತ್ತೆ ನೋಡೋಕೆ ಮಾತ್ರ ಅನಂತ್ ತರ ಇರೋದು ಅಷ್ಟೇ. ದೇಹದ ಒಳಗೆ ಆತ್ಮ ಇರೋದು ಶಮ. ಅದು ಅನಂತ್ ದಾದುಬಾಗೆ ರಿಕ್ವೆಸ್ಟ್ ಮಾಡ್ಕೊಂತಾನೆ, ನನಗೆ ಶಮಾಳ ದೇಹದ ನೆನಪುಗಳನ್ನಾದ್ರೂ ವಾಪಸ್ ಕೊಡು, ನನಗೆ ಒಂದು ಅಸ್ತಿತ್ವ ಅನ್ನೋದಾದ್ರೂ ಇರುತ್ತೆ ಅಂದಾಗ ಆಯ್ತು ನಿನಗೆ ನೆನಪುಗಳನ್ನ ವಾಪಸ್ ಕೊಡ್ತೀನಿ, ಆದ್ರೆ ನಿನಗೆ ನೆನಪುಗಳು ವಾಪಸ್ ಬಂದಾಗ ಬಾರ್ದೋ ಮೊದಲನೇ ಭಾಗದ ಬಗ್ಗೆ ಏನಾದ್ರೂ ಗೊತ್ತಾದ್ರೆ ನಮಗೆ ಹೇಳ್ಬೇಕು ಅಂತ ಹೇಳಿ ಬಾರ್ದೋನ 2ನೇ ಭಾಗ ಆಗಿರೋ ಸ್ಮೃತಿ ಮಂತ್ರದ ಪ್ರಯೋಗ ಶುರು ಮಾಡ್ತಾರೆ. ಅನಂತ್ಗೆ ಡೈರೆಕ್ಟ್ ಆಗಿ ಕರ್ಕೊಂಡ್ ಬಂದು ಈ ಆಚರಣೆ ಮಾಡೋಕೆ ಹೇಳಿದ್ರೆ ಅನಂತ್ ಒಪ್ಕೊಂತಿರ್ಲಿಲ್ಲ. ಅನಂತ್ಗೆನೆ ನಡೆದಿರೋ ಘಟನೆಗಳ ಬಗ್ಗೆ ಅರಿವಾದ್ರೆ ಶಮಾಳ ನೆನಪನ್ನ ಪಡ್ಕೊಳ್ಳೋಕೆ ಅನಂತೆ ಕೇಳ್ಕೊಂತಾನೆ ಅಂತ ಇಲ್ಲಿವರೆಗೂ ದಾದುಬಾ ಸುಮ್ನಿದ್ರು. ಅಂದ್ರೆ ಮೊದ್ಲಿಂದನೂ ದಾದುಬಾ ಮತ್ತೆ ವೇದಾಂತ್ ಅವರಿಬ್ರು ಸೇರ್ಕೊಂಡೆ ಇವನ್ಗೆ ಎಲ್ಲಾ ವಿಚಾರ ಒಂದೊಂದಾಗೆ ಗೊತ್ತಾಗ್ಲಿ, ಆಮೇಲೆ ಇವನನ್ನ ಉಪಯೋಗಿಸ್ಕೊಂಡು ಬಾರ್ದೋನ ಮೊದಲನೇ ಭಾಗ ಎಲ್ಲಿದೆ ಅಂತ ತಿಳ್ಕೊಳ್ಳೋಕೆ ಒಂದು ಪ್ಲಾನ್ ಮಾಡಿರ್ತಾರೆ. ಸೊ ಸ್ಮೃತಿ ಮಂತ್ರವನ್ನ ಹೇಳೋಕೆ ಶುರು ಮಾಡಿ ಬಾರ್ದೋನ 2ನೇ ಭಾಗದ ಆಚರಣೆಯನ್ನ ದಾದುಬಾ ಮುಗಿಸ್ತಿದ್ದಂಗೆ ಅನಂತ್ಗೆ ತನ್ನ ಹಿಂದಿನ ದೇಹದ ಎಲ್ಲಾ ನೆನಪುಗಳು ಬಂದಿದೆ. ಅನಂತ್ ದಾದುಬಾಗೆ ಹೇಳ್ತಾನೆ, ನೀನು ಅವತ್ತು ಬಾರ್ದೋ ಆಚರಣೆಯನ್ನ ಮಧ್ಯದಲ್ಲೇ ನಿಲ್ಸಿ ತಪ್ಪು ಮಾಡ್ದೆ, ಆದ್ರೆ ತಲೆ ಕೆಡಿಸ್ಕೋಬೇಡ, ನಾನು ಈಗ ಎಲ್ಲವನ್ನ ಸರಿ ಮಾಡ್ತೀನಿ. ಇಷ್ಟು ವರ್ಷ ನನ್ನನ್ನೇ ನಾನು ಮರ್ತು ಬಿಟ್ಟಿದ್ದೆ. ಸ್ಮೃತಿ ಮಂತ್ರದ ಪ್ರಯೋಗ ಮಾಡೋಕೆ ನೀನು ತಡ ಮಾಡ್ಬಿಟ್ಟೆ. ಮತ್ತೆ ಬಾರ್ದೋನ ಮೊದಲನೇ ಭಾಗದ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅದು ನನ್ನ ಬಳಿ ಸುರಕ್ಷಿತವಾಗಿದೆ ಅಂತ ಹೇಳಿ ಹೋಗ್ತಾನೆ. ಅಂದ್ರೆ ಸ್ನೇಹಿತರೆ, ಈಗ ಈ ಮೂವಿಯ ಶಾಕಿಂಗ್ ಟ್ವಿಸ್ಟ್ ಬರುತ್ತೆ. ಅನಂತ್ನ ದೇಹದಲ್ಲಿ ಇರೋದು ಶಮಾಳ ಆತ್ಮ ಅಲ್ಲ, ಅಕ್ಕಳ ಆತ್ಮ ಇರೋದು. ದಾದುಬಾಗು ಈ ವಿಷಯ ಈಗ್ಲೇ ಗೊತ್ತಾಗಿದ್ದು ಅಕ್ಕ ಸಾಯೋಕ್ಕೂ ಮುಂಚೆ ಸ್ಮೃತಿ ಶ್ಲೋಕ ಅನಂತ್ ಅಂತ ಹೇಳಿ ಸಾವನ್ನಪ್ಪಿರ್ತಾರಲ್ಲ, ಅದರ ಅರ್ಥ ಅನಂತ್ ಮೇಲೆ ಸ್ಮೃತಿ ಶ್ಲೋಕದ ಪ್ರಯೋಗ ಮಾಡುವಂತ ಆಗಿತ್ತು. ಅದಕ್ಕೆ ಬಾರ್ದೋ ಗ್ರಂಥದ 2ನೇ ಭಾಗ ಮಾತ್ರ ದಾದುಬಾಗೆ ಸಿಗೋ ಹಾಗೆ ಮಾಡಿರ್ತಾಳೆ. ಅಕ್ಕಳ ಆತ್ಮ ಅನಂತ್ನ ದೇಹ ಸೇರೋದಕ್ಕೆ ಕಾರಣ ಏನಾಗಿರ್ಬೋದು ಅಂದ್ರೆ ದಾದುಬಾ ಆಚರಣೆಯನ್ನ ಮಧ್ಯಕ್ಕೆ ನಿಲ್ಸಿದ್ಕೋ ಇಲ್ಲ ಅಕ್ಕಗೆ ಆಚರಣೆ ಸರಿಯಾಗಿ ಮಾಡೋಕೆ ಬರ್ಲಿಲ್ವೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಅನಂತ್ನ ದೇಹದ ಒಳಗೆ ಅಕ್ಕಳ ಆತ್ಮ ಹೋಗಿರುತ್ತೆ, ಶಮಾಳ ಆತ್ಮ ಅಲ್ಲ. ಸೊ ಅನಂತಿಗ ತನ್ನ ವ್ಯಾನ್ ಅಲ್ಲಿ ಅವತ್ತೊಂದಿನ ಇವನು ಭಿಕ್ಷೆ ಬೇಡ್ತಿದ್ದ ಇಬ್ಬರು ಅನಾಥ ಮಕ್ಕಳಿಗೆ ಹಣ ಕೊಟ್ಟಿದ್ನಲ್ಲ, ಆ ಇಬ್ಬರನ್ನ ಯಾರು ಇಲ್ದೇ ಇರೋ ಜಾಗಕ್ಕೆ ಕರ್ಕೊಂಡ್ ಬಂದು ಬಾರ್ದೋ ಆಚರಣೆಯನ್ನ ಮಾಡ್ತಾ ಇದ್ದಾನೆ. ಇಲ್ಲೇ ಆದಿಯ ಆತ್ಮ ಕೂಡ ಇದೆ. ಈಗ ಬರೋ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಸ್ನೇಹಿತರೆ, ಆದಿ ಬೇರೆ ಯಾರು ಅಲ್ಲ, ಶಮ ಆಗಿದ್ದಾನೆ. ಶಮನೇ ಈ ಜನ್ಮದಲ್ಲಿ ಆದಿಯಾಗಿ ಹುಟ್ಟಿರೋದು. ಆದಿ ತನ್ನ ತಾಯಿಯನ್ನ ಯಾವಾಗ್ಲೂ ಹುಡುಕ್ತಾ ಇದ್ನಲ್ಲ, ಇವನ ತಾಯಿ ಅನಂತೆ ಆಗಿದ್ದ. ಅಂದ್ರೆ ಮೊದ್ಲಿಂದಾನು ಅನಂತ್ನ ದೇಹದಲ್ಲಿ ಅಕ್ಕನೇ ಅಲ್ವಾ ಇದ್ದಿದ್ದು, ಹಾಗಾಗಿ ಅನಂತ್ ಕೂಡ ಆದಿಗೆ ತುಂಬಾನೇ ಅಟ್ಯಾಚ್ ಆಗಿದ್ದ. ಅವಾಗವಾಗ ಇವನ್ಗೆ ಕನ್ಸು ಬೀಳ್ತಿತ್ತಲ್ಲ ಸ್ನೇಹಿತರೆ, ಅದೆಲ್ಲ ಇವನ ಕನ್ಸಲ್ಲ, ಅಲ್ಪ ಸ್ವಲ್ಪ ಉಳ್ದಿರೋ ಇವನ ನೆನಪುಗಳೇ ಆಗಿತ್ತು. ಅಕ್ಕ ಎಲ್ಲೂ ಇವನಿಗೆ ಕನ್ಸಲ್ಲಿ ಕಾಣಿಸ್ತಿರಲ್ಲ, ಮಾತಾಡೋದು ಮಾತ್ರ ಕೇಳಿಸ್ತಿರುತ್ತೆ. ಯಾಕಂದ್ರೆ ಇವನೇ ಅಕ್ಕ ಆಗಿದ್ದ. ಒಂದು ಕನ್ಸಲ್ಲಿ ಆದಿ ನಾನ್ ಯಾರು ಗೊತ್ತಾಗ್ಲಿಲ್ವಾ ಅಂತ ಹೇಳಿ ಹೋದವನು ಇವನ ಜಾಗಕ್ಕೆ ಶಮ ಇರೋದು ಮತ್ತೆ ಇವಳು ಕುತ್ಕೊಂಡು ಗೋಡೆ ಮೇಲೆ ಡ್ರಾಯಿಂಗ್ ಮಾಡ್ತಿರೋ ಹಾಗೆ ಕಾಣಿಸಿತ್ತಲ್ಲ, ಅದೇ ಪ್ರೂಫ್ ಆದಿನೇ ಶಮ ಅನ್ನೋದಕ್ಕೆ. ಆದಿ ಕೂಡ ಬದುಕಿದ್ದಾಗ ಗೋಡೆ ಮೇಲೆ ಎಲ್ಲ ಡ್ರಾಯಿಂಗ್ಸ್ ಮಾಡ್ತಿದ್ದ. ಸೊ ಈಗ ಅನಂತ್ ಬಾರ್ದೋನ ಸಹಾಯದಿಂದ ಅಕ್ಕಳ ಆತ್ಮವನ್ನ ಅನಾಥ ಹುಡುಗಿಯ ದೇಹಕ್ಕೆ ಮತ್ತೆ ಆದಿಯ ಆತ್ಮ ಅಂದ್ರೆ ಶಮಾಳ ಆತ್ಮ ಆ ಹುಡುಗಿಯ ತಮ್ಮನ ದೇಹಕ್ಕೆ ಟ್ರಾನ್ಸ್ಫರ್ ಮಾಡಿ ಇಲ್ಲಿಂದ ಅಕ್ಕ ಶಮ ತಮ್ಮ ಹೊಸ ದೇಹದಲ್ಲಿ ಹೊರಡ್ತಾರೆ. ಈಗ ಅನಂತ್ನ ಅಸ್ತಿತ್ವ ಇಲ್ವೇ ಇಲ್ಲ, ಅದಕ್ಕೆ ಇವನು ಸಾವನ್ನಪ್ತಾನೆ.
ಅಕ್ಕ ಮತ್ತೆ ಶಮ ಹೀಗೆ ದೇಹವನ್ನ ಬದಲಾಯಿಸಿಕೊಂಡು ಅನಂತ ಕಾಲದವರೆಗೂ ಅನಂತ ರೂಪಗಳಲ್ಲಿ ಈ ಪ್ರಪಂಚದಲ್ಲಿ ಅಲೆದಾಡ್ತಾನೆ ಇರ್ತಾರೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಮೂವಿಯ ಸ್ಟೋರಿಯ ಜೊತೆಗೇನೆ ಸ್ನೇಹಿತರೆ ಇಲ್ಲಿ ಏನೇನ್ ನಡೀತಿದೆ ಅಂತ ಕೊನೆಯಲ್ಲಿ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ಇನ್ನ ಏನಾದ್ರೂ ನಿಮ್ಮ ಮನಸ್ಸಲ್ಲಿ ಡೌಟ್ ಇದ್ರೆ, ಕ್ವಶನ್ಸ್ ಏನಾದ್ರೂ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅದಕ್ಕೆ ಮಿಸ್ ಮಾಡದೆ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.